ಬರೀ ಇದಕ್ಕೆ ಸಂಬಂಧಪಟ್ಟಂಗೆ ರಾಜಣ್ಣ ಮಾತಾಡಿದ್ದಾರೆ. DK ಬೇಸರ ಆಗಲಿಕ್ಕೆ ನಾವೇನವ್ರ ಆಸ್ತಿ ಬರ್ಸ್ಕೊಂಡಿದೀವಾ? ಇದು ಸಂಗತಿ. ಡಿನ್ನರ್ ಪಾರ್ಟಿ ಎಲ್ಲಿ ಕ್ಯಾನ್ಸಲ್ ಆಗಿದೆ? ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಆಗಿಲ್ಲ, ಅದನ್ನು ಪೋಸ್ಟ್ ಪೋನ್ ಮಾಡಿದೀವಿ ಅಷ್ಟೇನೆ. ಇದು ರಾಜಣ್ಣ ಅವ್ರ ವರಸೆ. ನಾನು ಯಾವಾಗಲೂ ಕೂಡ KN ರಾಜಣ್ಣ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ, ವಿಚಿತ್ರ ರಾಜಕಾರಣಿ, ಇದ್ದಿದ್ದನ್ನು ಇದ್ದಂಗನೇ ಮುಖಕ್ಕೆ ಹೊಡೆದಂಗೆ ಹೇಳುವಂಥ ರಾಜಕಾರಣಿ, ಡೋಂಟ್ ಕೇರ್ ಮನುಷ್ಯ. ಯಾಕೆ ಬೇಜಾರಾಗಬೇಕು DK ಶಿವಕುಮಾರ್? ಅವರೇನು ಆಸ್ತಿ ಬರ್ಸ್ಕೊಂಡಿದ್ದೀವ ನಾವು ಅಂತ ಕೇಳಿದ್ದಾರೆ ರಾಜಣ್ಣ. ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ? ಯಾರು ಹೇಳಿದವರು? ಮುಂದೂಡಿದೀವಿ ಅಷ್ಟೇ. ಕ್ಯಾನ್ಸಲ್ ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ್ಯ ಪರಮೇಶ್ವರ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನ ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ. ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ, ಅದನ್ನು ನೀವು ಮುಂದೂಡಬೇಕು ಅಂತ ಹೇಳಿದ್ರು. ಅದರಿಂದ ಮುಂದೂಡಿದ್ದಾರೆ ಅಷ್ಟೇ. ಅವ್ರಿಗೆ ಕೇಳಬೇಕು ಏನು ಬೇಜಾರಾಗಕ್ಕೆ, ಏನು ಅವ್ರ ಆಸ್ತಿನ ಬರ್ಸ್ಕೊಂಡವ್ರ ಯಾರನ? ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಬೆಳಗಿನಿಂದ ಆಗ್ತಿರುವಂಥ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದೀವಿ. ನೋಡಿ, ಅದರ ಮುಂದುವರೆದ ಭಾಗ ಇದು. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಏನಾದರೂ ಈ ಆಸ್ಕರ್ ಪ್ರಶಸ್ತಿಗೆ ರಾಜಕಾರಣಿಗಳನ್ನು ಏನಾದರೂ ಕನ್ಸಿಡರ್ ಮಾಡೋಂಗಿದ್ದಿದ್ದರೆ ಒಬ್ಬ ಸಿನಿಮಾ ನಟನಿಗೂ ಕೂಡ ಇವರು ಅವಕಾಶ ಮಾಡಿಕೊಡ್ತಿರಲಿಲ್ಲ, ಅಷ್ಟು ಅವಾರ್ಡ್ ಗೆಲ್ತಾ ಇದ್ರು ಅಂತ. ಈಗ ನಿನ್ನೆ ಇವತ್ತಿನ ಡೆವಲಪ್ಮೆಂಟ್ಗಳನ್ನು ನೀವು ಗಮನಿಸಿದ್ದೀವಿ. ಅದರ ಮುಂದುವರೆದ ಭಾಗ ಏನಪ್ಪ ಅಂತಂದರೆ, ಈ DK ಶಿವಕುಮಾರ್ ಮತ್ತು ಪರಮೇಶ್ವರ್ ನಗ್ತಾ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ರಾಜಣ್ಣವ್ರ ಸ್ಟೇಟ್ಮೆಂಟ್ ನೋಡಿದ್ವಿ. ಯಾರು ಹೇಳಿದ್ದು? ಮುಂದಕ್ಕೆ ಹಾಕಿದ್ದೀವಿ ಅಷ್ಟನ್ನೇ, ಕ್ಯಾನ್ಸಲ್ ಆಗಿಲ್ಲ ಅನ್ನುವಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ರಾಜಣ್ಣ ಹೇಳಿರುವಂಥದ್ದು. ಯಾಕೆ ಬೇಜಾರಾಗಬೇಕು? ನಾವೇನೇನು DK ಶಿವಕುಮಾರ್ ಅವ್ರ ಆಸ್ತಿ ಬರ್ಸ್ಕೊಂಡಿದ್ವಾ ಅನ್ನೋದ್ರ ಮುಖಾಂತರ ಈ ವಿಷಯ ಇದೆಯಲ್ಲ ಇನ್ನೂ ಜೀವಂತವಾಗಿದೆ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ ರಾಜಣ್ಣ. ಏನಂತೀರಿ? ರಾಜಕಾರಣದಲ್ಲಿ ತೋಳಿನ ತಾಕತ್ತಿಗಿಂತ ಹೆಚ್ಚು ಬುದ್ಧಿಯ ಕಸರತ್ತು ಪ್ರಮುಖ ಆಗುತ್ತೆ. ಸದ್ಯಕ್ಕೆ ಇಲ್ಲಿ ಯಾರ ಕಸರತ್ತು ಹೆಚ್ಚಾಗಿದೆ ಅನ್ನೋದರ ಮೇಲೆ ಇವತ್ತಿನ ಡಿನ್ನರ್ ಪಾಲಿಟಿಕ್ಸ್ ಈಗ ಸಾಕಷ್ಟು ಚರ್ಚೆಗೆ ನಾಂದಿ ಹಾಡಿದೆ. ಪ್ರಮುಖವಾಗಿ ಪರಮೇಶ್ವರ್ ಮತ್ತು ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಮೂರು ಕೂಡ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನಾವು SC ST ನಾಯಕರ, ಶಾಸಕರ, ಸಚಿವರ ಸಭೆಯನ್ನ ರದ್ದುಪಡಿಸಿಲ್ಲ, ಮುಂದೂಡಿದೀವಿ. ಅದಕ್ಕೆ ಹೈಕಮಾಂಡ್ ಕೆಲವೊಂದಿಷ್ಟು ಸೂಚನೆಯನ್ನ ಕೊಟ್ಟಿದೆ. ಹೈಕಮಾಂಡ್ನ ಅನುಮತಿಯನ್ನ ನಾವು ಪಡೆದಿರಲಿಲ್ಲ, ಹೈಕಮಾಂಡ್ಗೆ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಮೆಸೇಜ್ ಅನ್ನ ಕೊಟ್ಟು ನಾವು ಆ ಸಭೆಯನ್ನ ಮಾಡಿಯೇ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಇಲ್ಲಿ ವಿಷಯ ಅಡಕಾಗಿದೆ, ಅದು DK ಶಿವಕುಮಾರ್ ಅವರಿಗೆ ಎಲ್ಲೋ ಒಂದ್ ಕಡೆ ಈ ಒಂದು ಡಿನ್ನರ್ ಮೀಟಿಂಗ್ಗಳು ಅತಿ ಹೆಚ್ಚಾಗ್ತಾ ಇರುವಂತ ಕಾರಣಕ್ಕೋಸ್ಕರ, ಸಭೆಗಳು ಪದೇ ಪದೇ ಪುನರಾವರ್ತನೆ ಆಗ್ತಾ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಆತಂಕ ಸೃಷ್ಟಿ ಆಗ್ತಿದೆಯಾ ಅನ್ನುವಂತ ಪ್ರಶ್ನೆ ಎಲ್ಲ ನಾಯಕರಿಗೂ ಕೂಡ ಮೇಲೆ ಎದ್ದು ಬರ್ತಾ ಇದೆ. ಅದಕ್ಕೆ ರಾಜಣ್ಣ ಅವರು ಹೇಳಿದಾಗೆ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಮೂರು ಕೂಡ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, DK ಶಿವಕುಮಾರ್ ಅವರು ಆತಂಕ ಪಡುವಂತ ಅಗತ್ಯತೆ ಏನಿದೆ ಅನ್ನುವಂಥದ್ದು ಒಂದನೇ ಪ್ರಶ್ನೆ. ಇನ್ನೊಂದು, DK ಶಿವಕುಮಾರ್ ಅವರ ಆಸ್ತಿ ಏನಾದ್ರು ನಾವು ಬರ್ಕೊಳ್ತಿದೀವಾ ಅನ್ನುವಂತ ನೇರವಾದಂತ ಒಂದು ಸವಾಲಿನ ರೀತಿಯ ಉತ್ತರವನ್ನ KN ರಾಜಣ್ಣ ಅವರು ಹೇಳಿದ್ದಾರೆ. ಜೊತೆಗೆ ಈ ಸಭೆ ಇಲ್ಲಿಗೆ ಮುಕ್ತಾಯ ಆಗಿಲ್ಲ, ರದ್ದು ಮಾಡಿಲ್ಲ, ಕೇವಲ ಮುಂದೂಡಲ್ಪಟ್ಟಿದೆ ಅನ್ನುವಂತ ಮಾತನ್ನ ಪರಮೇಶ್ವರ್ ಅವರು, ರಾಜಣ್ಣ ಅವರು ಹೇಳೋ ಮೂಲಕ ಮುಂದೆಯೂ ಕೂಡ SC ST ನಾಯಕರ ಈ ಒಂದು ಸಮರ ಜೀವಂತವಾಗಿರುತ್ತೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮತ್ತು ಉಳಿದಂತಹ 5 ಸಚಿವರನ್ನ ಯಾವಾಗ ತಮ್ಮ ಮನೆಗೆ ಕರೆದು ಒಂದು ಸಭೆಯನ್ನ ಮಾಡಿದ್ರು, ಆ ಸಭೆಯಿಂದಲೇ ಈ ಎಲ್ಲ ಚರ್ಚೆಗಳು ಕೂಡ ಶುರು ಆದವು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ರಾಜ್ಯದಲ್ಲಿಯೇ ಇರಲಿಲ್ಲ ಅನ್ನುವಂಥದ್ದು ಹೆಚ್ಚು ಗಮನಾರ್ಹ ಸಂಗತಿ. ಅವರ ಅಜೆಂಡಾ ಅವತ್ತು ತುಂಬಾ ಕ್ಲಿಯರ್ ಆಗಿ ಇರಲಿಲ್ಲ. ಆದ್ರೆ ಪರಮೇಶ್ವರ್ ಅವರು ಕರೆದಂತಹ ಮೀಟಿಂಗ್ ನ ಅಜೆಂಡಾ ಅತ್ಯಂತ ಕ್ಲಿಯರ್ ಆಗಿತ್ತು. ಅದು ಅಹಿಂದ ನಾಯಕರಿಗೆ ಸರ್ಕಾರದ ವಿಚಾರದಲ್ಲಿ ಇರಬಹುದು, ಬೇರೆ ಬೇರೆ ರಾಜಕೀಯ ವಿಚಾರದಲ್ಲಿ ಸಾಕಷ್ಟು ಗಣನೀಯ ಪ್ರಮಾಣದಲ್ಲಿ ಹಿನ್ನಡೆ ಆಗ್ತಾ ಇದೆ, ಸಮುದಾಯಕ್ಕೆ ಏನು ಸಿಗಬೇಕೋ ಅದು ಸಿಗ್ತಾ ಇಲ್ಲ ಅನ್ನುವಂಥದ್ದು ಪರಮೇಶ್ವರ್ ಅವರು ಕರೆದಂತಹ ಅಹಿಂದ ನಾಯಕರ ಸಭೆಯ ಪ್ರಮುಖ ಅಜೆಂಡಾ ಆಗಿತ್ತು. ಆದ್ರೆ ಈ ಅಜೆಂಡಾ ಎಲ್ಲೋ ಒಂದ್ ಕಡೆ ರಾಜಕೀಯ ತಿರುವನ್ನ ಪಡೆದಂತ ಕಾರಣಕ್ಕೋಸ್ಕರವೇ DK ಶಿವಕುಮಾರ್ ಅವರು ಸಣ್ಣದೊಂದು ಆತಂಕಕ್ಕೆ ಒಳಗಾದ್ರು. ಆ ಆತಂಕದ ಪರಿಣಾಮವಾಗಿ ಅವರು ವಿದೇಶದಿಂದ ಬೆಂಗಳೂರಿಗೆ ಬರಬೇಕಾದಂತವರು ನೇರವಾಗಿ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನ ಮಾಡಿದ್ರು. ಹೈಕಮಾಂಡ್ ನಾಯಕರಿಂದ ಇದೀಗ ಸ್ಪಷ್ಟ ಸಂದೇಶ ಬಂದಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾದಂತ ಬ್ರೇಕ್ ಅಂತೂ ಹಾಕಲಾಗಿದೆ. ಆದ್ರೆ ಇದು ಇಲ್ಲಿಗೆ ನಿಲ್ಲುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಪರಮೇಶ್ವರ್ ಇರಲಿ, ರಾಜಣ್ಣ ಇರಲಿ, ಸತೀಶ್ ಜಾರಕಿಹೊಳಿ ಇರಲಿ, ಇನ್ನೊಬ್ಬ ದಲಿತ ನಾಯಕರಾಗಿರುವಂತಹ ಮಹದೇವಪ್ಪ ಅವರು ಇರಲಿ, ಇವರು 4 ಜನ ಅತ್ಯಂತ ಸ್ಪಷ್ಟವಾದಂತಹ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ಕೂಡ
ನಾವು ಅಹಿಂದ ಒಗ್ಗೂಡುವಂತಹ ಕೆಲಸವನ್ನ ಇಲ್ಲಿಗೆ ಕೈ ಬಿಡಬಾರದು ಅಂತ ಹೇಳಿ ಹೊಸ ವರ್ಷಕ್ಕೆ ಹೊಸ ರೆಸೊಲ್ಯೂಷನ್ ಅನ್ನ ಮಾಡಲಾಗಿತ್ತು ಅನ್ನುವಂಥದ್ದನ್ನ ನಾವು ಈ ಹಿಂದೆ ಚರ್ಚೆ ಮಾಡಿದ್ದೀವಿ. ಆ ರೆಸೊಲ್ಯೂಷನ್ ನ ಭಾಗ ಮುಂದುವರೆದಂತೆ ಕಾಣ್ತಾ ಇದೆ. ಅದಕ್ಕೆ ಒಂದು ಸಣ್ಣ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಬಹುತೇಕ ಫೆಬ್ರವರಿಯ ಒಳಗಾಗಿ ಮತ್ತೊಂದು ಸುತ್ತಿನ ಸಮರಕ್ಕೂ ಕೂಡ ಈ ಡಿನ್ನರ್ ಮೀಟಿಂಗ್ ನಾಂದಿ ಹಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಅತ್ಯಂತ ಕ್ಲಿಯರ್ ಆಗಿ ದಲಿತ ನಾಯಕರು ಹೇಳ್ತಾ ಇರುವಂತದ್ದು, ನಮಗೆ ಸಮುದಾಯವಾರು ಪ್ರಾತಿನಿಧ್ಯ ಕೊಡುವಂತದ್ರಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ಸಮಾಧಾನ ಇಲ್ಲ, ಸಮುದಾಯಕ್ಕೆ ತಲುಪಬೇಕಂತ ಯೋಜನೆಗಳು ತಲುಪ್ತಾ ಇಲ್ಲ, ಮತ್ತು ರಾಜಕೀಯ ಪ್ರಾತಿನಿಧ್ಯದ ವಿಚಾರದಲ್ಲೂ ಕೂಡ ದಲಿತ ಸಮುದಾಯಕ್ಕೆ, ಅಹಿಂದ ವರ್ಗಕ್ಕೆ ಸೂಕ್ತ ರೀತಿಯ ಮಾನಸ್ಥಾನಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇದನ್ನ ಈಗ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಮಾನ್ಯತೆಯನ್ನ ಕೊಡುತ್ತೆ? ಕೇವಲ DK ಶಿವಕುಮಾರ್ ಅವರಿಗೆ ಮಾತ್ರ ಪುಷ್ ಮಾಡುತ್ತಾ, ಅಥವಾ ಅಹಿಂದ ನಾಯಕರ ಈ ಹವಾಲುಗಳನ್ನ ಆಲಿಸೋದಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಷ್ಟು ಓಪನ್ ಮೈಂಡೆಡ್ ಆಗಿ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥದ್ದು ಇದೀಗ ಕುತೂಹಲವನ್ನು ಕೆರಳಿಸ್ತಾ ಇದೆ ರಂಗನಾಥ್. ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.